ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ರಾಜಕೀಯ ಸ್ವರೂಪ ಪಡೆದುಕೊಂಡ ನಂತರದಿಂದ ಆ ದಿನದಿಂದಲೂ ಕೂಡ ಕೇಳೋಕ್ ಸಿಗ್ತಾ ಇರೋದು, ಇಲ್ಲಿದ್ದ ಬಹುತೇಕರು ನಮ್ಮ ರಾಜ್ಯದವರಲ್ಲ, ಹೊರಗಿನಿಂದ ಬಂದು ಇಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿರುವವರು ಹೆಚ್ಚಿರಬಹುದು ಅನ್ನೋ ಅನುಮಾನ. ವಿರೋಧ ಪಕ್ಷ ಬಿಜೆಪಿ ಕೂಡ ಇದೇ ಮಾತನ್ನ ಈ ದಿನದವರೆಗೂ ಕೂಡ ಪ್ರಸ್ತಾಪ ಮಾಡ್ಕೊಂಡು ಬಂದಿದೆ. ಅದರಲ್ಲೂ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದು ನೆಲೆಸಿದವರು ಇರಬಹುದು, ಸರಿಯಾದ ತನಿಖೆ ಮಾಡಿ ಅಂತ ಹೇಳಿ ವಿರೋಧ ಪಕ್ಷ ಆಗ್ರಹಿಸುತ್ತಿರೋ ಸಂದರ್ಭದಲ್ಲೇನೆ ಪಶ್ಚಿಮ ಬಂಗಾಳ ರಿಜಿಸ್ಟ್ರೇಷನ್ ಇರುವ ಕಾರು ಒಂದು ಇದೇ ಜಾಗದಲ್ಲಿ ಪತ್ತೆಯಾಗಿದೆ. ಪಶ್ಚಿಮ ಬಂಗಾಳ ಅಂದ ತಕ್ಷಣ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರಿದ್ದಾರೆ ಅನ್ನೋ ಕೂಗು ಅಪವಾದ ಕೂಡ ಜೊತೆಯಲ್ಲೇ ಬರೋದು. ಪಶ್ಚಿಮ ಬಂಗಾಳ ರಿಜಿಸ್ಟ್ರೇಷನ್ನ ಕಾರು ಅಲ್ಲಿ ಪತ್ತೆಯಾಗಿರೋದು ಇದೀಗ ಅನೇಕ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. WB06E4330 ಈ ನಂಬರ್ನ ಸುಜುಕಿ ಕಾರ್ ಪತ್ತೆಯಾಗಿದೆ. ಪಶ್ಚಿಮ ಬಂಗಾಳದ ಕಾರಿನ ಬಗ್ಗೆ ಇದೀಗ ಒತ್ತುವರಿದಾರರು ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಕೆಲವೊಂದು ಡೀಲರ್ ಕಾರ್ನಲ್ಲಿ ಬಂದು ಬಿಟ್ಟು ಹೋಗಿದ್ರು, ಇಲ್ಲಿ ಉತ್ತರ ಭಾರತದವರು ಇರೋದು ನಿಜ, ನಾವೇನಾದ್ರೂ ಕೇಳೋಕ್ ಹೋದ್ರೆ ಇದು ಸರ್ಕಾರಿ ಜಾಗ ಅಂತ ಹೇಳ್ತಿದ್ರು ಅಂತ ಅಲ್ಲಿದ್ದವರೇ ಕೆಲವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸರ್, ಇಲ್ಲಿ ಯಾರು ಪಶ್ಚಿಮ ಬಂಗಾಳದವರು ಇಲ್ಲಿ ಸೇಲಿಂಗ್ಗೆ ಬರ್ತಾ ಇರುತ್ತೆ, ಡೀಲರ್ಸ್ ಇರ್ತಾರಲ್ಲ, ಜಾಗ ಇದೆ ಅಂತ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಹಾಕ್ತಾರೆ, ಮತ್ತೆ ಸೇಲ್ ಆದ್ಮೇಲೆ ತಗೊಂಡ್ ಹೋಗ್ತಾರೆ. ಜಾಗ ಇದೆಯಲ್ಲ, ಗವರ್ಮೆಂಟ್ ಜಾಗ, ಯಾರು ಜವಾಬ್ದಾರಿ ಯಾರು ಇಲ್ಲಿ ಇರ್ಲಿಲ್ಲ, ಸೆಕ್ಯೂರಿಟಿ ಇರ್ಲಿಲ್ಲ, ಸೆಕ್ಯೂರಿಟಿ ಗಾರ್ಡ್ ಇರ್ಲಿಲ್ಲ, ಅಂತದ್ರಲ್ಲಿ ಬರ್ತಾರೆ. ಈಗ ಫ್ರಿಜ್ ಗೋಲ್ಡನ್ ಅವರು ಇಲ್ಲಿ ತಗೊಂಡ್ ಬಂದು ಲೋಡ್ ಹಾಕೊಂತಾ ಇದ್ರು, ಅವ್ರು ಹೊಡೆದಿ ಅದರಿಂದ ಕಾಪರು, ಸ್ಟೀಲು ಏನೇನ್ ಬರುತ್ತೆ ಪದಾರ್ಥ ಅದೆಲ್ಲ ಬೇರೆ ಬೇರೆ ಮಾಡ್ಕೊಂಡು ಲೋಡ್ ತುಂಬ್ಕೊಂಡು ಹೋಗ್ತಾ ಇದ್ರು. ಜಾಗ ಅವ್ರಿಗೆ ಗೊತ್ತಿರುತ್ತಲ್ಲ ಸರ್, ಅದು ಹಂಗಂದ್ರೆ ಇದು ಬಂಡೆ ಇತ್ತಲ್ಲ, ಇಲ್ಲಿ ನೀರಿತ್ತಲ್ಲ, ಓಡಾಡಕ್ಕೆ ಜನ ಬರ್ತಾ ಇದ್ರು. ನಾವೆಲ್ಲ ಇಲ್ಲಿ ವೆಸ್ಟ್ ಬೆಂಗಾಲ್ ಅವ್ರು ಇಲ್ಲ, ಇಲ್ಲಿ ಕರ್ನಾಟಕದವರೇ ಯಾರಾದ್ರೂ. ಹೌದು ಸರ್, ರಿಜಿಸ್ಟ್ರೇಷನ್ ಇರುತ್ತೆ. ಈಗ ಡೀಲರ್ಸ್ ಎಲ್ಲೆಲ್ಲಿಂದ ತಗೊಂಡ್ ಬರ್ತಾರೆ, ಅದು ಇಲ್ಲಿರೋ ಜನಾನೇ ಅವರು ಅಂತ ಹೇಳ್ಕೊಳಕ್ ಆಗಲ್ಲ. ಈ ಮಾತು, ಆ ಕಾರ್ ಫೋಟೋ ಎಲ್ಲ ವೈರಲ್ ಆಗ್ತಾ ಇದೆಯಲ್ಲ, ಅದು ತಪ್ಪು. ಇಲ್ಲಿ ಯಾರು ವೆಸ್ಟ್ ಬೆಂಗಾಲ್ ಅವರು ಇಲ್ಲ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ರಾಜಕೀಯ ಸ್ವರೂಪ ಪಡೆದುಕೊಂಡ ನಂತರದಿಂದ ಆ ದಿನದಿಂದಲೂ ಕೂಡ ಕೇಳೋಕ್ ಸಿಗ್ತಾ ಇರೋದು, ಇಲ್ಲಿದ್ದ ಬಹುತೇಕರು ನಮ್ಮ ರಾಜ್ಯದವರಲ್ಲ, ಹೊರಗಿನಿಂದ ಬಂದು ಇಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿರುವವರು ಹೆಚ್ಚಿರಬಹುದು ಅನ್ನೋ ಅನುಮಾನ. ವಿರೋಧ ಪಕ್ಷ ಬಿಜೆಪಿ ಕೂಡ ಇದೇ ಮಾತನ್ನ ಈ ದಿನದವರೆಗೂ ಕೂಡ ಪ್ರಸ್ತಾಪ ಮಾಡ್ಕೊಂಡು ಬಂದಿದೆ. ಅದರಲ್ಲೂ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದು ನೆಲೆಸಿದವರು ಇರಬಹುದು, ಸರಿಯಾದ ತನಿಖೆ ಮಾಡಿ ಅಂತ ಹೇಳಿ ವಿರೋಧ ಪಕ್ಷ ಆಗ್ರಹಿಸುತ್ತಿರೋ ಸಂದರ್ಭದಲ್ಲೇನೆ ಪಶ್ಚಿಮ ಬಂಗಾಳ ರಿಜಿಸ್ಟ್ರೇಷನ್ ಇರುವ ಕಾರು ಒಂದು ಇದೇ ಜಾಗದಲ್ಲಿ ಪತ್ತೆಯಾಗಿದೆ. ಪಶ್ಚಿಮ ಬಂಗಾಳ ಅಂದ ತಕ್ಷಣ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರಿದ್ದಾರೆ ಅನ್ನೋ ಕೂಗು ಅಪವಾದ ಕೂಡ ಜೊತೆಯಲ್ಲೇ ಬರೋದು. ಪಶ್ಚಿಮ ಬಂಗಾಳ ರಿಜಿಸ್ಟ್ರೇಷನ್ನ ಕಾರು ಅಲ್ಲಿ ಪತ್ತೆಯಾಗಿರೋದು ಇದೀಗ ಅನೇಕ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. WB06E4330 ಈ ನಂಬರ್ನ ಸುಜುಕಿ ಕಾರ್ ಪತ್ತೆಯಾಗಿದೆ. ಪಶ್ಚಿಮ ಬಂಗಾಳದ ಕಾರಿನ ಬಗ್ಗೆ ಇದೀಗ ಒತ್ತುವರಿದಾರರು ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಕೆಲವೊಂದು ಡೀಲರ್ ಕಾರ್ನಲ್ಲಿ ಬಂದು ಬಿಟ್ಟು ಹೋಗಿದ್ರು, ಇಲ್ಲಿ ಉತ್ತರ ಭಾರತದವರು ಇರೋದು ನಿಜ, ನಾವೇನಾದ್ರೂ ಕೇಳೋಕ್ ಹೋದ್ರೆ ಇದು ಸರ್ಕಾರಿ ಜಾಗ ಅಂತ ಹೇಳ್ತಿದ್ರು ಅಂತ ಅಲ್ಲಿದ್ದವರೇ ಕೆಲವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸರ್, ಇಲ್ಲಿ ಯಾರು ಪಶ್ಚಿಮ ಬಂಗಾಳದವರು ಇಲ್ಲಿ ಸೇಲಿಂಗ್ಗೆ ಬರ್ತಾ ಇರುತ್ತೆ, ಡೀಲರ್ಸ್ ಇರ್ತಾರಲ್ಲ, ಜಾಗ ಇದೆ ಅಂತ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಹಾಕ್ತಾರೆ, ಮತ್ತೆ ಸೇಲ್ ಆದ್ಮೇಲೆ ತಗೊಂಡ್ ಹೋಗ್ತಾರೆ. ಜಾಗ ಇದೆಯಲ್ಲ, ಗವರ್ಮೆಂಟ್ ಜಾಗ, ಯಾರು ಜವಾಬ್ದಾರಿ ಯಾರು ಇಲ್ಲಿ ಇರ್ಲಿಲ್ಲ, ಸೆಕ್ಯೂರಿಟಿ ಇರ್ಲಿಲ್ಲ, ಸೆಕ್ಯೂರಿಟಿ ಗಾರ್ಡ್ ಇರ್ಲಿಲ್ಲ, ಅಂತದ್ರಲ್ಲಿ ಬರ್ತಾರೆ. ಈಗ ಫ್ರಿಜ್ ಗೋಲ್ಡನ್ ಅವರು ಇಲ್ಲಿ ತಗೊಂಡ್ ಬಂದು ಲೋಡ್ ಹಾಕೊಂತಾ ಇದ್ರು, ಅವ್ರು ಹೊಡೆದಿ ಅದರಿಂದ ಕಾಪರು, ಸ್ಟೀಲು ಏನೇನ್ ಬರುತ್ತೆ ಪದಾರ್ಥ ಅದೆಲ್ಲ ಬೇರೆ ಬೇರೆ ಮಾಡ್ಕೊಂಡು ಲೋಡ್ ತುಂಬ್ಕೊಂಡು ಹೋಗ್ತಾ ಇದ್ರು. ಜಾಗ ಅವ್ರಿಗೆ ಗೊತ್ತಿರುತ್ತಲ್ಲ ಸರ್, ಅದು ಹಂಗಂದ್ರೆ ಇದು ಬಂಡೆ ಇತ್ತಲ್ಲ, ಇಲ್ಲಿ ನೀರಿತ್ತಲ್ಲ, ಓಡಾಡಕ್ಕೆ ಜನ ಬರ್ತಾ ಇದ್ರು. ನಾವೆಲ್ಲ ಇಲ್ಲಿ ವೆಸ್ಟ್ ಬೆಂಗಾಲ್ ಅವ್ರು ಇಲ್ಲ, ಇಲ್ಲಿ ಕರ್ನಾಟಕದವರೇ ಯಾರಾದ್ರೂ. ಹೌದು ಸರ್, ರಿಜಿಸ್ಟ್ರೇಷನ್ ಇರುತ್ತೆ. ಈಗ ಡೀಲರ್ಸ್ ಎಲ್ಲೆಲ್ಲಿಂದ ತಗೊಂಡ್ ಬರ್ತಾರೆ, ಅದು ಇಲ್ಲಿರೋ ಜನಾನೇ ಅವರು ಅಂತ ಹೇಳ್ಕೊಳಕ್ ಆಗಲ್ಲ. ಈ ಮಾತು, ಆ ಕಾರ್ ಫೋಟೋ ಎಲ್ಲ ವೈರಲ್ ಆಗ್ತಾ ಇದೆಯಲ್ಲ, ಅದು ತಪ್ಪು. ಇಲ್ಲಿ ಯಾರು ವೆಸ್ಟ್ ಬೆಂಗಾಲ್ ಅವರು ಇಲ್ಲ.
ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ರಾಜಕೀಯ ಸ್ವರೂಪ ಪಡೆದುಕೊಂಡ ನಂತರದಿಂದ ಆ ದಿನದಿಂದಲೂ ಕೂಡ ಕೇಳೋಕ್ ಸಿಗ್ತಾ ಇರೋದು ಇಲ್ಲಿದ್ದ ಬಹುತೇಕರು ನಮ್ಮ ರಾಜ್ಯದವರಲ್ಲ, ಹೊರಗಿನಿಂದ ಬಂದು ಇಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿರುವವರೇ ಹೆಚ್ಚಿರಬಹುದು ಅನ್ನೋ ಅನುಮಾನ. ವಿರೋಧ ಪಕ್ಷ ಬಿಜೆಪಿ ಕೂಡ ಇದೇ ಮಾತನ್ನ ಈ ದಿನದವರೆಗೂ ಕೂಡ ಪ್ರಸ್ತಾಪ ಮಾಡ್ಕೊಂಡು ಬಂದಿದೆ. ಅದರಲ್ಲೂ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದು ನೆಲೆಸಿದವರು ಇರಬಹುದು, ಸರಿಯಾದ ತನಿಖೆ ಮಾಡಿ ಅಂತ ಹೇಳಿ ವಿರೋಧ ಪಕ್ಷ ಆಗ್ರಹಿಸುತ್ತಿರೋ ಸಂದರ್ಭದಲ್ಲೇನೆ ಪಶ್ಚಿಮ ಬಂಗಾಳ ರಿಜಿಸ್ಟ್ರೇಷನ್ ಇರುವ ಕಾರು ಒಂದು ಇದೇ ಜಾಗದಲ್ಲಿ ಪತ್ತೆಯಾಗಿದೆ. ಪಶ್ಚಿಮ ಬಂಗಾಳ ಅಂದ ತಕ್ಷಣ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರಿದ್ದಾರೆ ಅನ್ನೋ ಕೂಗು ಅಪವಾದ ಕೂಡ ಜೊತೆಯಲ್ಲೇ ಬರೋದು. ಪಶ್ಚಿಮ ಬಂಗಾಳ ರಿಜಿಸ್ಟ್ರೇಷನ್ನ ಕಾರು ಅಲ್ಲಿ ಪತ್ತೆಯಾಗಿರೋದು ಇದೀಗ ಅನೇಕ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. WB06E4330 ಈ ನಂಬರ್ನ ಸುಜುಕಿ ಕಾರ್ ಪತ್ತೆಯಾಗಿದೆ. ಪಶ್ಚಿಮ ಬಂಗಾಳದ ಕಾರಿನ ಬಗ್ಗೆ ಇದೀಗ ಒತ್ತುವರಿದಾರರು ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಕೆಲವೊಂದು ಡೀಲರ್ ಕಾರ್ನಲ್ಲಿ ಬಂದು ಬಿಟ್ಟು ಹೋಗಿದ್ರು, ಇಲ್ಲಿ ಉತ್ತರ ಭಾರತದವ್ರು ಇರೋದು ನಿಜ, ನಾವೇನಾದ್ರೂ ಕೇಳೋಕ್ ಹೋದ್ರೆ ಇದು ಸರ್ಕಾರಿ ಜಾಗ ಅಂತ ಹೇಳ್ತಿದ್ರು ಅಂತ ಅಲ್ಲಿದ್ದವರೇ ಕೆಲವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸರ್, ಇಲ್ಲಿ ಯಾರು ಪಶ್ಚಿಮ ಬಂಗಾಳದವರು ಇಲ್ಲಿ ಸೇಲಿಂಗ್ಗೆ ಬರ್ತಾ ಇರುತ್ತೆ, ಡೀಲರ್ಸ್ ಇರ್ತಾರಲ್ಲ, ಜಾಗ ಇದೆ ಅಂತ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಹಾಕ್ತಾರೆ, ಮತ್ತೆ ಸೇಲ್ ಆದ್ಮೇಲೆ ತಗೊಂಡ್ ಹೋಗ್ತಾರೆ. ಜಾಗ ಇದೆಯಲ್ಲ, ಅದು ಗವರ್ಮೆಂಟ್ ಜಾಗ, ಯಾರು ಜವಾಬ್ದಾರಿ ಯಾರು ಇಲ್ಲಿ ಇರ್ಲಿಲ್ಲ, ಸೆಕ್ಯೂರಿಟಿ ಗಾರ್ಡ್ ಇಟ್ಟಿರ್ಲಿಲ್ಲ, ಅಂತದ್ರಲ್ಲಿ ಬರ್ತಾರೆ. ಈಗ ಫ್ರಿಜ್ ಗೋಲ್ಡನ್ ಅವರು ಇಲ್ಲಿ ತಗೊಂಡ್ ಬಂದು ಲೋಡ್ ಹಾಕೊಂತಾ ಇದ್ರು, ಅವ್ರು ಹೊಡೆದಿ ಅದರಿಂದ ಕಾಪರು, ಸ್ಟೀಲು ಏನೇನ್ ಬರುತ್ತೆ ಪದಾರ್ಥ ಅದೆಲ್ಲ ಬೇರೆ ಮಾಡ್ಕೊಂಡು ಲೋಡ್ ತುಂಬ್ಕೊಂಡು ಹೋಗ್ತಾ ಇದ್ರು. ಜಾಗ ಅವ್ರಿಗೆ ಗೊತ್ತಿರುತ್ತಲ್ಲ ಸರ್, ಅದು ಹಂಗಂದ್ರೆ ಇದು ಬಂಡೆ ಇತ್ತಲ್ಲ, ಇಲ್ಲಿ ನೀರಿತ್ತಲ್ಲ, ಓಡಾಡಕ್ಕೆ ಜನ ಬರ್ತಾ ಇದ್ರು. ನಾವೆಲ್ಲ ಇಲ್ಲಿ ವೆಸ್ಟ್ ಬೆಂಗಾಲ್ ಅವ್ರು ಇಲ್ಲ, ಇಲ್ಲಿ ಕರ್ನಾಟಕದವರೇ ಯಾರಾದ್ರೂ. ಹೌದು ಸರ್, ರಿಜಿಸ್ಟ್ರೇಷನ್ ಇರುತ್ತೆ. ಈಗ ಡೀಲರ್ಸ್ ಎಲ್ಲೆಲ್ಲಿಂದ ತಗೊಂಡ್ ಬರ್ತಾರೆ, ಅದು ಇಲ್ಲಿರೋ ಜನಾನೇ ಅವರು ಅಂತ ಹೇಳ್ಕೊಳಕ್ ಆಗಲ್ಲ. ಈ ಮಾತು, ಆ ಕಾರ್ ಫೋಟೋ ಎಲ್ಲ ವೈರಲ್ ಆಗ್ತಾ ಇದೆಯಲ್ಲ, ಅದು ತಪ್ಪು. ಇಲ್ಲಿ ಯಾರು ವೆಸ್ಟ್ ಬೆಂಗಾಲ್ ಅವರು ಇಲ್ಲ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ರಾಜಕೀಯ ಸ್ವರೂಪ ಪಡೆದುಕೊಂಡ ನಂತರದಿಂದ ಆ ದಿನದಿಂದಲೂ ಕೂಡ ಕೇಳೋಕ್ ಸಿಗ್ತಾ ಇರೋದು ಇಲ್ಲಿದ್ದ ಬಹುತೇಕರು ನಮ್ಮ ರಾಜ್ಯದವರಲ್ಲ, ಹೊರಗಿನಿಂದ ಬಂದು ಇಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿರುವವರೇ ಹೆಚ್ಚಿರಬಹುದು ಅನ್ನೋ ಅನುಮಾನ. ವಿರೋಧ ಪಕ್ಷ ಬಿಜೆಪಿ ಕೂಡ ಇದೇ ಮಾತನ್ನ ಈ ದಿನದವರೆಗೂ ಕೂಡ ಪ್ರಸ್ತಾಪ ಮಾಡ್ಕೊಂಡು ಬಂದಿದೆ. ಅದರಲ್ಲೂ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದು ನೆಲೆಸಿದವರು ಇರಬಹುದು, ಸರಿಯಾದ ತನಿಖೆ ಮಾಡಿ ಅಂತ ಹೇಳಿ ವಿರೋಧ ಪಕ್ಷ ಆಗ್ರಹಿಸುತ್ತಿರೋ ಸಂದರ್ಭದಲ್ಲೇನೆ ಪಶ್ಚಿಮ ಬಂಗಾಳ ರಿಜಿಸ್ಟ್ರೇಷನ್ ಇರುವ ಕಾರು ಒಂದು ಇದೇ ಜಾಗದಲ್ಲಿ ಪತ್ತೆಯಾಗಿದೆ. ಪಶ್ಚಿಮ ಬಂಗಾಳ ಅಂದ ತಕ್ಷಣ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರಿದ್ದಾರೆ ಅನ್ನೋ ಕೂಗು ಅಪವಾದ ಕೂಡ ಜೊತೆಯಲ್ಲೇ ಬರೋದು. ಪಶ್ಚಿಮ ಬಂಗಾಳ ರಿಜಿಸ್ಟ್ರೇಷನ್ನ ಕಾರು ಅಲ್ಲಿ ಪತ್ತೆಯಾಗಿರೋದು ಇದೀಗ